ಎಲ್ರಿಗೂ ನಮಸ್ಕಾರ. ಇವತ್ತು ಹೋಗಿದ್ದೆ ನಾವು ಸಿಕ್ಕಲ್ ರಾಮಚಂದ್ರೇಗೌಡರ ಮನೆಗೆ ಅಡುಗೆ ಮಾಡಕ್ಕೆ. ಒಂದು ಪೂಜೆ ಹಾಕೊಂಡಿದ್ರು. ಹೋಗಿ ಐಟಮ್ ಎಲ್ಲ ಬಂದಿತ್ತು. ಎಲ್ಲ ಜೋಡಿಸ್ಕೊಂಡಿದ್ರು ಐಟಮ್ ಎಲ್ಲ. ಮತ್ತೆ ಐಟಮ್ ಎಲ್ಲ ಚೆಕ್ ಮಾಡ್ಕೊಂತ ಇದ್ದೆ. ಏನಾದ್ರು ಬರ್ಬೇಕಾ, ಏನಾದ್ರು ಹೇಳ್ಬೇಕಾ ಅಂತ. ಮತ್ತೆ ಧನಿಯಾ ಬೀಜ ಹುರಿಬೇಕಾಯ್ತು. ಮತ್ತೆ ಸಾಂಬಾರ್ ಪುಡಿ ಕೂಡ ಹುರಿಬೇಕಾಯ್ತು. ಮತ್ತೆ ಹಸುವೆ ಚೆನ್ನಾಗಿದೆಯಲ್ಲ. ಮತ್ತೆ ಐಟಮ್ ಎಲ್ಲ ಚೆಕ್ ಮಾಡ್ಕೊಂಡು ತರಕಾರಿ ಎಲ್ಲ ಬೆಳೆಸ್ಕೊಂತ ಇದ್ವಿ. ಮತ್ತೆ ಮಾವಿನಕಾಯಿ ಬಿಟ್ಟಿದ್ದು ಅಲ್ವೇ ಗಿಡಗಳಲ್ಲಿ ಕಿತ್ಕೊಂಡು ಕುಯ್ಕೊಂಡು ತಿಂತಾ ಇದ್ವಿ. ಟೇಸ್ಟ್ ಸೂಪರ್ ಆಗಿತ್ತು ಮಾವಿನಕಾಯಿ. ಮತ್ತೆ ರಾತ್ರಿ ಊಟಕ್ಕೆ ಚಪಾತಿ ಕೂಡ ಮಾಡ್ತಾ ಇದ್ವಿ. ಚಪಾತಿಗೆ ಟೊಮೊಟೊ ಗೊಜ್ಜು, ಚಟ್ನಿ ಮಾಡಿದ್ವಿ. ಮತ್ತೆ ಚಪಾತಿ ಉಂಡೆಗಳು ಹಾಕೊಂಡೆಲ್ಲ ತೀಡ್ತಾ ಇದ್ವಿ ನಿಧಾನವಾಗಿ. ಚಪಾತಿನೂ ಚೆನ್ನಾಗಿ ಬಂದಿತ್ತು. ಮತ್ತೆ ಇವತ್ತು ಊಟ ಏನಪ್ಪಾ, ಸಾಯಂಕಾಲ ಊಟಕ್ಕೆ ಪಾಯಸ, ಉಪ್ಪು, ಪಲ್ಯ, ಮೊಸರು, ಸಾಂಬಾರು, ಚಟ್ನಿ, ಚಪಾತಿ, ಅನ್ನ, ಸಾಂಬಾರು, ಬೀನ್ಸ್ ಪಲ್ಯ ಒಂದು ಮಾಡಿದ್ವಿ, ಟೊಮೊಟೊ ಗೊಜ್ಜು. ಮತ್ತೆ ಐನೂರೆಲ್ಲ ಈ ಥರ ಎಲ್ಲ ಮಾಡಿದ್ರು ಬೆಳಿಗ್ಗೆ ಪೂಜೆಗೆ, ಹೋಮಕ್ಕೆಲ್ಲನೂ. ಎಲ್ಲ ಸ್ವಾಮಿದು ನಮಸ್ಕಾರ ಹಾಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಾನೆಲ್ಲ ಫಾಲೋ ಯಾರು ಮಾಡ್ತಾರೋ ಎಲ್ರಿಗೂ ಒಳ್ಳೇದಾಗ್ಲಿ. ಯಾರ್ಯಾರು ಫಾಲೋ ಮಾಡ್ತಾರೋ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಮಸ್ಕಾರ ಹಾಕೊಂತೀನಿ ಎಲ್ರಿಗೂನು. ಚೆನ್ನಾಗಿದೆ ಅಲ್ವಾ? ಸತ್ಯನಾರಾಯಣ ಸ್ವಾಮಿ, ನರಸಿಂಹಸ್ವಾಮಿ ಎಲ್ಲನೂ ತುಂಬಾನೇ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಮತ್ತೆ ಎಲ್ಲ ನೋಡ್ತಾ ಇದ್ವಿ. ಮತ್ತೆ ಒಂದು 10-11 ಗಂಟೆ ಆಗಿತ್ತು. ಅವಾಗ ಅವರು 11 ಗೌಡ್ರು, ರಾಮ್ ಸರ್ ಕೂಡ ಊಟಕ್ಕೆ ಬಂದಿದ್ರು. ಅವರು ಕೂಡ ಊಟ ತಿಂತಾ ಇದ್ರು. ನಿಧಾನ ಊಟ ಕೂಡ ಬಡಿಸ್ತಾ ಇದ್ವಿ ನಾವುನು. ಮತ್ತೆ ಬೆಳಿಗ್ಗೆ ಒಂದು ಸ್ಪೆಷಲ್ ಐಟಮ್ ಮಾಡಿದ್ದೆ ನೋಡಿ. ಬೆಳಿಗ್ಗೆ ಊಟಕ್ಕಿದು ಕಡಲೆಬೇಳೆ ಪಾಯಸ ಮಾಡಿದ್ದೆ ಬೆಳಿಗ್ಗೆ ಊಟಕ್ಕೆ. ಈ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ, ಬೇಕಾದ್ರೆ ಕಳಿಸ್ತೀನಿ. ಮತ್ತೆ ವಾಂಗಿಬಾತ್ ಕೂಡ ದಮ್ಗೆ ಇಕ್ಕಿದ್ದೀನಿ. ಅಲ್ಲಿಂದ ವಿಡಿಯೋ ಹಾಕಿರೋದು ವಾಂಗಿಬಾತ್ ಇದು ಕೂಡ. ಮತ್ತೆ ಹುಡುಗರೆಲ್ಲ ಕಡುಬು ಇತ್ತು, ಅಕ್ಕಿ ರೊಟ್ಟಿ ಇತ್ತು, ಅದೆಲ್ಲ ಮಾಡ್ತಾ ಇದ್ರು. ತೋರಿಸ್ಕೊಟ್ಟಿದ್ದೆ. ಕಡುಬು ಬೇಕಂದ್ರೆ ವಿಡಿಯೋ ಇದೆ, ಕಮೆಂಟ್ ಹಾಕಿ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಹಸುಗಳಿದು ಯಾವ ಜಾತಿ ಅಂತ ಕಮೆಂಟ್ ಹಾಕಿ ನೋಡೋಣ. ಅಕ್ಕಿ ರೊಟ್ಟಿ ಎಲ್ಲ ಈ ಥರ ಬರ್ತಾ ಇತ್ತು. ಹುಡುಗರೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದು ಹೆಂಗ್ ಬಡಿಸ್ತಾ ಇದ್ದಾರೆ ಏನು ಅಂತ. ಎಲ್ಲ ರೌಂಡ್ ಟೇಬಲ್ ಇತ್ತು, ಮಾಮೂಲಿ ಟೇಬಲ್ ಇತ್ತು. ಎಲ್ಲ ಚೆನ್ನಾಗಿತ್ತು ಊಟಗಳೆಲ್ಲನೂ. ಯಾರು ತಿಂದಿದ್ರೆ ಕಮೆಂಟ್ ಹಾಕಿ. ನಿಮ್ಗಂಟ ವಿಡಿಯೋ ಬಂದರೆ ರೌಂಡ್ ಟೇಬಲ್ಗೆ ಬಡ್ಸೋದು ಕಷ್ಟ, ಯಾಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ರೌಂಡ್ ಟೇಬಲ್ ಬಡ್ಸೋದು. ಇವತ್ತು ಮಾಡೋ ಅಡುಗೆಗಳೆಲ್ಲ ಹೇಳ್ತೀನಿ. ಎಣ್ಣೆ ಬದನೆಕಾಯಿ ಮಾಡಿದ್ದೆ, ಕಡಲೆಬೇಳೆ ಪಾಯಸ, ವಾಂಗಿಬಾತು, ವೈಟ್ ರೈಸು, ಉಪ್ಸಾರು, ಮತ್ತೆ ಸೊಪ್ಪಿನ ಪಲ್ಯ, ಮೊಸರು, ಎಣ್ಣೆ ಬದನೆಕಾಯಿ, ಚಟ್ನಿ, ಹಪ್ಪಳ, ಕೋಸಂಬರಿ, ಮನೇಲಿ ಮಾಡಿರೋ ಉಪ್ಪಿನಕಾಯಿ, ಮತ್ತೆ ಮಿಕ್ಸ್ ಪಲ್ಯ. ಮತ್ತೆ ದೇವ್ರಿಗೆಲ್ಲ ನಮಸ್ಕಾರ ಹಾಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಫಾಲೋ ಯಾರು ಮಾಡ್ತಾರೋ ಅವ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ಫಾಲೋ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೂ ಒಳ್ಳೇದಾಗಲಿ. ಅವ್ರಿಗೂ ಫಾಲೋವರ್ ಹೆಚ್ಚಾಗಲಿ, ಅವ್ರಿಗೂ ಇದೇ ಥರ ಕೆಲಸ ಸಿಗಲಿ ಅಂತ ಎಲ್ರಿಗೂ ನಮಸ್ಕಾರ ಹಾಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು 500 ಜನಕ್ಕೆ ಊಟ ಮಾಡಿದ್ದಲ್ಲಿ. ಯಾರು ನ್ಯೂಸ್ ಪೇಪರು, ಟೇಸ್ಟಿಂಗ್ ಪೌಡ್ರು, ಕಲರು ಯಾರು ಉಪಯೋಗಿಸ್ಬೇಡಿ ದಯವಿಟ್ಟು. ಥ್ಯಾಂಕ್ ಯು. ಮತ್ತು ಯಾರು ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡಬೇಡಿ. ಮತ್ತು ಶಿವರಾಜ್ ಕುಮಾರ್ ಊಟಕ್ಕೆ ಬಂದಿದ್ದರು. ಮತ್ತು ಆನಂದ್ ಗುರೂಜಿ ಕೂಡ ಪೂಜೆಗೆ ಬಂದಿದ್ದರು. ನಮಸ್ಕಾರ ಎಲ್ರಿಗೂ.